ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಈ ಥರ ಸಣ್ಣ ಮಾವಿನ ಹಣ್ಣಿಂದ ಚೆನ್ನಾಗಿರೋ ಮಾವಿನ ಹಣ್ಣಿದು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಎಲ್ಲ ಇರುತ್ತೆ. ಇದರದ್ದು ಗೊಜ್ಜು ಮಾಡೋದನ್ನು ತೋರಿಸ್ತೀನಿ. ಮೇಲೋಗ್ರ ಮುರಬ್ಬ ಅಂತೀವಲ್ಲ ಅದನ್ನು ಮಾಡೋದನ್ನು ತೋರಿಸ್ತೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಸಿಪ್ಪೆ ಬಿಡಿಸಿ ಹಾಕ್ತೀನಿ. ಇದೀಗ ಸುಲಿದಾಗಿದೆ. ಇದನ್ನು ಸ್ವಲ್ಪ ಈ ಥರ ನುರ್ಕೋಬೇಕು. ಈಗ ಇದು ಚೆನ್ನಾಗಿ ನುರಿದು ಅದರದ್ದು ಪಲ್ಪೆಲ್ಲ ಹೊರಗಡೆ ಬಂದಿದೆ. ಅದರದ್ದು ಬೀಜ ಓಟೆ ಕೂಡ ಹಾಗೆ ಇಟ್ಟಿದ್ದೀನಿ. ಇದು ಪೆಪ್ಪರ್ ಪೌಡರು, ಇದನ್ನು ಕುಟ್ಟಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಹುಳಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ, ಚಿಲ್ಲಿ ಪೌಡರು. ಈಗ ಬೆಲ್ಲ ಹಾಕ್ತಾ ಇದ್ದೀನಿ. ಇದು ನಮ್ಮ ಊರ ಕಡೆ ಬೆಲ್ಲ, ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಿಲ್ಲ ಅಂದರೆ ಇಲ್ಲಿ ಸಿಗತ್ತಲ್ಲ ಉಂಡೆ ಬೆಲ್ಲ, ಅದನ್ನು ಬೇಕಾದರೂ ಹಾಕ್ಕೋಬೋದು. ತುಂಬ ಹುಳಿ ಇರೋದ್ರಿಂದ ಜಾಸ್ತಿ ಬೆಲ್ಲ ಹಾಕಬೇಕಾಗತ್ತೆ ಇದಕ್ಕೆ. ಈಗ ದಪ್ಪ ತಳದ ಬಾಣಲಿನಲ್ಲಿ ಮೀಡಿಯಂ ಉರಿ ಮಾಡಿ ಕುದಿಯಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದ್ದು ಈ ಓಟೆ ಒಳಗೆಲ್ಲ ಸೇರ್ಕೋಬೇಕು. ಬೆಲ್ಲ ಒಳ್ಳೆ ಪಾಕ ಬರಬೇಕು. ಅಲ್ಲಿ ತನಕ ಕುದಿಸ್ತಾ ಇರ್ತೀನಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕುದಿಸ್ಬೇಕು. ಇದನ್ನ ಮೊಸರನ್ನದ ಜೊತೆ ಸೂಪರು. ಇದೀಗ ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಪಾಕ ಬರಬೇಕು. ಈ ಕಲರ್ ಇರೋದು ಹೋಗಿ ಕೆಂಪಾಗತ್ತೆ, ಅಲ್ಲಿ ತನಕ ಕುದಿಸ್ತಾನೇ ಇರಬೇಕು. ಈಗ ನೀರು ಕಾಣ್ತಾ ಇದೆಯಲ್ವ, ಇದು ಪಾಕ ಬರಬೇಕು ಇನ್ನೂ ಚೆನ್ನಾಗಿ. ಈಗ ಇದು ಆಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ತುಂಬ ರುಚಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಒಳ್ಳೆ ಪಾಕ ಬಂದು ಚೆನ್ನಾಗಿ ಆಗಿದೆ. ಇದು ಗಾಜಿನ ಭರಣಿಲಿ ತುಂಬಿಟ್ರೆ ವರ್ಷ ಆದರೂ ಏನಾಗಲ್ಲ. ಚಪಾತಿ ಆಮೇಲೆ ದೋಸೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಮೊಸರನ್ನದ ಜೊತೆ ನಂಚ್ಕೊಳ್ಳೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ.